ಅದನ್ನು ಅಲ್ಲಿ ಕೌರವನ ಬಳಿಯೂ ಅದನ್ನು ಹೇಳ್ತಾನೆ. ನಾನು ಉದ್ದೇಶವನ್ನು ಇಲ್ಲಿಗೆ ಬರುವಂತಹದ್ದು ಅಂತಿಮವಾಗಿ ಇಟ್ಟುಕೊಂಡರೂ ಕೂಡ ಪ್ರಪ್ರಥಮವಾಗಿ ನಾನು ಸಲ್ಲಿಸಬೇಕಾದಂಥ ನನ್ನ ಕಾರ್ಯದಲ್ಲಿ ಜಾಗತಿಕ ಶಾಂತಿಯ ಬಗೆಗಾಗಿನ ಕಾರಣಕ್ಕೆ ಹಿರಿಯಳೋರ್ವಳ ಆಶೀರ್ವಾದ ನನಗೆ ಬೇಕು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಹೋಗಿದ್ದೇನೆ ನಾನು. ಮತ್ತು ಕೌರವನ ತಾಣವನ್ನು ಪೂರ್ತಿ ತಿಳಿದಂತಹ ವಿದುರನ ಜೊತೆಯಲ್ಲಿ ಬಂದಾಗ ನನ್ನ ದಾರಿ ಸರಳವಾಗುತ್ತದೆ ಅನ್ನುವಂಥ ಕಾರಣಕ್ಕಾಗಿ ಅವನ ಜೊತೆ ಬರೋಣ ಅನ್ನುವಂಥದ್ದು ನನ್ನ ಉದ್ದೇಶ ಅನ್ನುವಂಥದ್ದನ್ನು ಅವನು ವ್ಯಕ್ತಪಡಿಸ್ತಾನೆ. ಆದರೆ ಅವನ ಆ ಎಲ್ಲ ನಿಲುವುಗಳು ಕೂಡ ಏನಾಗುತ್ತೆ ಕೌರವನಿಗೆ, ಯಾಕೆಂದರೆ ಕೌರವ ಅವನ ಬಯಾಲಜಿನೇ ಹಾಗೆ, ಕೆಮಿಸ್ಟ್ರಿನೇ ಹಾಗೆ, ಏನು ಅವನ ಒಂದು ಇದು ಏನು ಛಲ ಅಂದರೆ ಅವನಲ್ಲಿ ಒಂದಿರುತ್ತೆ. ಯಾವ ಅವಮಾನಗಳನ್ನು ಅವನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಒಂದು ಅವಮಾನ ಇತ್ತು, ಏನೋ ಹೋಗಲಿ, ಏನೋ ಅಕಸ್ಮಾತ್ ಅದನ್ನೋ ಅದು ಅವನಿಗೆ ಅದನ್ನು ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಹಾಗಾಗಿ ಅದು ಮಾತು ಏನೇನೋ ಬೆಳೆಯುತ್ತೆ. ಆಮೇಲೆ ಅವನು ಹೇಳ್ತಾನೆ, ನಿನಗೆ 5 ಗ್ರಾಮ ಅಲ್ಲ, ಒಂದು ಸೂಜಿಯ ಮೊನೆ ಊರುವಷ್ಟು ಕೂಡ ಜಾಗವನ್ನು ನಾನು ಕೊಡೋದಿಲ್ಲ